ಇವತ್ತಿನ 2024-25ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾದಂತಹ ಕಂಚಿಕೇರಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು 7 ಹಳ್ಳಿಗಳು: ಕಂಚಿಕೇರಿ, ಹಳ್ಳಿಕೇರಿ, ಹೊನ್ನೇನಹಳ್ಳಿ, ವಡೇರಹಳ್ಳಿ, ಕೊರಚರಹಳ್ಳಿ, ಹಳ್ಳಿಕೇರಿ ತಾಂಡ. ಸೊ ಎಲ್ಲರೂ ಬಂದಿದ್ದೀರಾ, ಎಲ್ಲ ಊರಿನವರು. ಸೊ ಈ ಒಂದು ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀಮತಿ MP ಲತಾ ಮಲ್ಲಿಕಾರ್ಜುನ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ YH ಅವರೇ, ಸನ್ಮಾನ್ಯ ಶ್ರೀ G ಅಶೋಕ್ ಅವರೇ, ಶ್ರೀಮತಿ ಲಲಿತಮ್ಮ ವೆಂಕಟೇಶ್ ಅವರೇ ಮತ್ತು ಶ್ರೀ MV ಅಂಜನಪ್ಪನವರೇ, ಶ್ರೀ K ಕುಬೇರ್ ಗೌಡ್ರವರೇ, ಶ್ರೀ ಕಂಬತ್ತಳ್ಳಿ ಮಂಜುನಾಥ್ ಅವರೇ, ಡಾಕ್ಟರ್ ಬಿದ್ರಿ ಕೊಟ್ರೇಶ್ ಅವರೇ, ಶ್ರೀಮತಿ P ಜಯಲಕ್ಷ್ಮಿ ಅವರೇ, ನಮ್ಮ ದಿಶಾ ಕಮಿಟಿ ಸದಸ್ಯರಾದ ಶ್ಯಾಮ್ ಕುಮಾರ್ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಹಿರಿಯರೇ, ಅಕ್ಕ ತಂಗಿಯರೇ ಮತ್ತು ಗ್ರಾಮಸ್ಥರೇ, ಮೊದಲನೇದಾಗಿ ಜೋರಾದ ಚಪ್ಪಾಳೆ ತಟ್ಟಬೇಕಾಗಿದೆ. ಕಂಚಿಕೇರಿ ಗ್ರಾಮದಲ್ಲಿ, ಇಡೀ ಹರಪನಹಳ್ಳಿ ಕ್ಷೇತ್ರದಲ್ಲಿ ಕಂಚಿಕೇರಿ ಗ್ರಾಮ ಅನ್ನೋದು ಒಂದು ಉನ್ನತ ಮಟ್ಟದ ಸಾಧನೆ ಮಾಡಿದ್ದೀರಾ. ಹೌದಾ? ಗಾಂಧಿ ಗ್ರಾಮ ಪುರಸ್ಕಾರವನ್ನು ಇವತ್ತು ನೀವು ಗಳಿಸ್ತಾ ಇದ್ದೀರಾ ಅಂದರೆ ನೀವೆಲ್ಲ ಪಂಚಾಯತ್ ಮೆಂಬರ್ಸು ಸುಮಾರು 24-25 ಜನ ಇದ್ದೀರಾ. 24 ಜನ ಮೆಂಬರ್ಸ್ ಇದ್ದೀರಾ, ಅಧ್ಯಕ್ಷರಿದ್ದೀರಾ, ಉಪಾಧ್ಯಕ್ಷರಿದ್ದೀರಾ, ಜೊತೆಗೆ ನಮ್ಮ ಸರ್ಕಾರದ PDO ಆಫೀಸರ್ಸು, ಆಮೇಲೆ ಗ್ರಾಮ ಪಂಚಾಯತ್ ಆಫೀಸರ್ಸ್ ಇದ್ದೀರಾ, ಹಾಗೂ ನಮ್ಮ ಎಲ್ಲ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಏನು ಗ್ರಾಮಸ್ಥರಿದ್ದಾರಲ್ಲ ಅವ್ರದ್ದು ಸಹಕಾರ ಇದೆ. ಹೌದಾ? ನಿಮ್ಮ ಈ ವಿಷಯದಲ್ಲಿ ಅವ್ರದ್ದು ಹೆಚ್ಚಿನ ಮಟ್ಟದ ಒಂದು ಸಹಕಾರ ಇದೆ. ನನಗೆ ಈಗ ತಾನೇ ನಿನ್ನೆನೂ ಕೂಡ ಒಂದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಯಾವ ರೀತಿ ಈ ಗ್ರಾಮ ಪಂಚಾಯತ್ನಲ್ಲಿ ನೀವೆಲ್ಲ ಸದಸ್ಯರು ಏನೇನು ಮೀಟಿಂಗ್ಸ್ ಮಾಡಿದ್ದೀರಾ, ಮಹಿಳೆಯರಿಗೆ, ಮಕ್ಕಳಿಗೆ ಸರ್ಕಾರದಿಂದ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಿಂದ ಬರ್ತಾ ಇರುವಂತಹ ಕಾರ್ಯಕ್ರಮಗಳನ್ನ ಜನರಿಗೆ ಮುಗಿಸಿರೋದಿರ್ಬೋದು. ಆಮೇಲೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ನೀವು ಮಾಡಿರುವಂತಹ ಆಸ್ತಿಗಳ ಅಸೆಟ್ ಕ್ರಿಯೇಷನ್ ಅಂತ ಹೇಳ್ತೀವಲ್ಲ ಅದು, ಮತ್ತೆ ಇಲ್ಲಿ ಸ್ವಚ್ಛತೆ, ನೈರ್ಮಲ್ಯತೆಗೆ ಕೊಟ್ಟಿರುವಂತಹ ಆದ್ಯತೆ, ಶಿಕ್ಷಣ, ಶಾಲಾ ಶಿಕ್ಷಣ ಇರ್ಬೋದು, ಮತ್ತೆ ಆರೋಗ್ಯಕ್ಕೆ ಕೊಟ್ಟಿರುವಂತಹ ಆದ್ಯತೆ, ಇದೆಲ್ಲದನ್ನು ನೋಡಿ ಇನ್ನೂ ಹೆಚ್ಚಿನ ವಿಶೇಷವಾಗಿ NRLM ಸ್ಕೀಮ್, ಇದು ಕೇಂದ್ರ ಸರ್ಕಾರದ ಯೋಜನೆ. ಈ ಯೋಜನೆಯಲ್ಲಿ ನೀವು ಮಾಡ್ತಾ ಇರುವಂತಹ ಸಾಧನೆ, ಸರ್ಕಾರ ನಿಮಗೆ ಏನು ಹಣ ಕೊಟ್ಟಿದೆ, ಸುಮಾರು 43 ಲಕ್ಷದಷ್ಟು ಹಣ ಕೊಟ್ಟಿರೋದು ಸರ್ಕಾರ. ಅದನ್ನ ನೀವು ಸಾಲ ಎಲ್ಲ ಕೊಟ್ಬಿಟ್ಟು ಸುಮಾರು 1,66,00,000 ಟ್ರಾನ್ಸಾಕ್ಷನ್ ಮಾಡಿ ಮರುಪಾವತಿ ಮಾಡಿದ್ದೀರಾ. ಸೊ ಅದು ಕೂಡ ನಾನು ವಿಶೇಷವಾಗಿ ನಿಮಗೆಲ್ಲರೂ ಅಭಿನಂದನೆಗಳನ್ನು ಹೇಳಬೇಕಾಗಿದೆ. ಇಷ್ಟೊಂದು ಜನ ಮಹಿಳೆಯರು ಬಂದ್ಬಿಟ್ಟು ಇವತ್ತು ನಾವೆಲ್ಲರೂ ಮೊದಲನೇದಾಗಿ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಎಲ್ಲ ಶಾಲಾ ಕಾಲೇಜುಗಳು, ಸಂಸ್ಥೆಗಳಲ್ಲಿ ಅಂಬೇಡ್ಕರ್ ಅವರು ಮಾಡಿದಂತಹ ಹೋರಾಟ, ಅವರ ಬದುಕಿನ ಒಂದು ಹೋರಾಟ. ಹೌದಾ? ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಅವರ ಸಂಘರ್ಷದ ಬದುಕು ಮತ್ತು ನಮ್ಮ ಸಂವಿಧಾನವನ್ನು ರಚಿಸಿದಂತಹ ಶಿಲ್ಪಕಾರರು. ಸೊ ಅಂತಹ ಸಂವಿಧಾನ ರಚನಾಕಾರರು ಇವತ್ತು ನಮಗೆ ಕೊಟ್ಟಿರುವಂತಹ ಸಂವಿಧಾನದಿಂದ ನಾವು ಮಹಿಳೆಯರು, ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಮಹಿಳೆಯರು 73ನೇ ಅಮೆಂಡ್ಮೆಂಟ್ ಏನು ತಿದ್ದುಪಡಿ ಆಗಿದೆ ಇಲ್ಲ, ಅದರಿಂದ ಪಂಚಾಯತ್ ರಾಜ್ ಸಿಸ್ಟಮ್ ಅನ್ನೋದು ಬಂತು. ಸೊ ಇದು ಆಡಳಿತ ವಿಕೇಂದ್ರೀಕರಣ ಆಗಿರೋದು. ಪಂಚಾಯತ್ ರಾಜ್ ಸಿಸ್ಟಮು, ಆಮೇಲೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ. ಸೊ ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಗ್ರಾಮ ಸ್ವರಾಜ್ಯದ ಕನಸನ್ನ ನಮ್ಮ ಅಂಬೇಡ್ಕರ್ ಅವರು ಮುಂದುವರಿಸಿ ಸಂವಿಧಾನದಲ್ಲೂ ಕೂಡ ನಾವು ಪ್ರತಿಯೊಬ್ಬರಿಗೂ ಆದ್ಯತೆ ಕೊಡಬೇಕು. ಮಹಿಳೆಯರಿಗೆ ಮತ್ತು ಪರಿಶಿಷ್ಟ ಜಾತಿ ಇರ್ಬೋದು, ಪಂಗಡದವರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಇವರೆಲ್ಲರಿಗೂ ನಮ್ಮ ದೇಶದ ಸಮಗ್ರ ಅಭಿವೃದ್ಧಿ ಆಗಬೇಕು. ಸಮಾನ ಅವಕಾಶಗಳು ಪ್ರತಿಯೊಬ್ಬರಿಗೂ ಸಿಗಬೇಕು ಅಂದ್ರೆ ಈ ರೀತಿಯಂತಹ ಕಾನೂನುಗಳು ನಮ್ಮ ದೇಶದಲ್ಲಿ ಇರಬೇಕು. ಈ ರೀತಿಯಂತಹ ಅವಕಾಶಗಳನ್ನ ನಾವು ಅವಕಾಶ ವಂಚಿತರಿಗೆ ಕೊಟ್ಟಾಗ ಮಾತ್ರ ಎಲ್ಲರೂ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಅವರು ಕೂಡ ಭಾಗಿದಾರರಾಗ್ತಾರೆ ಅಂತ
ಸೊ ಅದನ್ನೆಲ್ಲ ಕನಸನ್ನ ಇವತ್ತು ನನಸು ಮಾಡ್ತಾ ಇದ್ದೀವಿ. ಇವತ್ತು ನರೇಗಾ ಯೋಜನೆ ಅಡಿಯಲ್ಲಿ ನಾವೆಲ್ಲರೂ, ನೀವು ಕೂಡ ಪ್ರತಿಭಟನೆ ಮಾಡಿರ್ಬೇಕು ಅಲ್ವಾ? ಕೇಂದ್ರ ಸರ್ಕಾರದಲ್ಲಿ ಏನು ನರೇಗಾ ಯೋಜನೆಯನ್ನ ತೆಗೆದು ಹಾಕಿ ಯಾವ ಯೋಜನೆಯನ್ನ ಜಾರಿ ಮಾಡಿದ್ದಾರೆ ಅವರು ಗೊತ್ತಿರಲ್ಲ. ಕಂಚಿಕೇರಿ ಗ್ರಾಮ ಪಂಚಾಯತ್ ಮೆಂಬರ್ಸ್ಗೆ ವಿಬಿಜಿ ರಾಮ್ಜಿ ಯೋಜನೆ ಅಂತ ಹೊಸ ಕಾನೂನನ್ನ ತಗೊಂಡು ಬಂದಿದ್ದಾರೆ. ಇದರ ವಿರೋಧವಾಗಿ ಸುಮಾರು 4-5 ತಿಂಗಳಿಂದ ನಾವೆಲ್ಲರೂ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ವಿಬಿಜಿ ರಾಮ್ಜಿ ಯೋಜನೆ ಅಡಿಯಲ್ಲಿ ಏನು ನಮ್ಮ ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ ಪಂಗಡದ ಎಲ್ಲ ಕೆಲಸ ಮಾಡೋರಿಗೆ ಹಳ್ಳಿಗಳಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ನಾವೆಲ್ಲರೂ ಮನವರಿಕೆ ಮಾಡ್ತಾ ಇದ್ದೀವಿ. ನೀವು ಕೂಡ ಮನ್ರೇಗಾ ಯೋಜನೆ ಅಡಿಯಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ಬಹಳ ಚೆನ್ನಾಗಿದೆ. ಎಷ್ಟೊಂದು ಅಸೆಟ್ ಕ್ರಿಯೇಷನ್ ಕೂಡ ಆಗಿದೆ, ಹೌದಾ? ಹೊಂಡಗಳು ಮಾಡಿದ್ದೀರಾ, ಮತ್ತೆ ಎಷ್ಟು ಮಾನವ ದಿನಗಳು ಕೆಲಸಗಳು ಕೊಟ್ಟಿರೋದಾಯ್ತು ಅವರಿಗೆ. ಕಂಚಿಕೇರಿ ಗ್ರಾಮ ಪಂಚಾಯತ್ ಅಲ್ಲಿ ಮನ್ರೇಗಾದೊಂದು ಅಸೆಟ್ ಕ್ರಿಯೇಷನ್ ಇದೆಲ್ಲ ಸುಮಾರು ಕೊನೆಯದಾಗಿ ಟೋಟಲ್ ಇಲ್ಲಲ್ವಾ 17,893 ಮಾನವ ದಿನಗಳು 24-25ನೇ ವರ್ಷಕ್ಕೆ. ಅಲ್ಲಿಗೆ ಒಟ್ಟಾರೆ ಸುಮಾರು 124 ಲಕ್ಷದಷ್ಟು ಅಮೌಂಟ್ನ ನರೇಗಾ ಯೋಜನೆ ಅಡಿಯಲ್ಲಿ ನೀವೆಲ್ಲರೂ ಜನರಿಗೆ ಅಸೆಟ್ ಕ್ರಿಯೇಷನ್ ಜೊತೆಗೆ ಅವರಿಗೆ ಸಂಬಳ ಕೊಡೋದು ಕೂಡ ಮಾಡಿದ್ದಾರೆ. ಡೈರೆಕ್ಟ್ ಅವ್ರು DBT ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರೋದು ಜೊತೆಗೆ ಇಡೀ ಕಂಚಿಕೇರಿ ಗ್ರಾಮದಲ್ಲಿ ಮಾಡಿರುವಂತಹ ಕೆಲಸಗಳು, ರೋಡಿನ ಕೆಲಸ ಇರ್ಬೋದು, ಡ್ರೈನಿಂಗ್ ಕೆಲಸ, ಆಮೇಲೆ ನಮ್ಮ ಸ್ಮಶಾನದ ಅಭಿವೃದ್ಧಿ ಕಾಮಗಾರಿ ಇರ್ಬೋದು, ಶಾಲೆಯಲ್ಲಿರುವಂತಹ ಟಾಯ್ಲೆಟ್ ಕೆಲಸ ಇರ್ಬೋದು, ಆಮೇಲೆ ಶಾಲೆಯಲ್ಲಿರುವಂತಹ ಅಡಿಗೆ ಕೋಣೆ ಅದರ ಅಭಿವೃದ್ಧಿ ಕೆಲಸಗಳು, ಇಷ್ಟೆಲ್ಲ ಕೆಲಸಗಳನ್ನ ಸುಮಾರು 37 ಡಿಸಿಟಿಂಗ್ ಟ್ಯಾಂಕ್ಸ್ ಮಾಡಿರೋದು. ಒಟ್ಟಾರೆ ಒಳ್ಳೆ ಕೆಲಸ ಮಾಡಿದ್ದೀರಾ. ಅಂಡರ್ ನರೇಗಾ ಕೂಡ ಒಳ್ಳೆ ಕೆಲಸ ಮಾಡಿದ್ದೀರಾ. ಇದನ್ನ ಜನ ಇನ್ನಷ್ಟು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ವಿಬಿಜಿ ರಾಮ್ಜಿ ಯೋಜನೆ ಅಡಿ ಏನ್ ಕೇಂದ್ರ ಸರ್ಕಾರದಲ್ಲಿ ನಮ್ಮೂರಿನಲ್ಲಿ ಏನ್ ಕೆಲಸ ಆಗ್ಬೇಕು ಅಂತ ತೀರ್ಮಾನ ಮಾಡ್ತಾರೆ, ಅದು ಸರಿನಾ ತಪ್ಪಾ? ನಿಮ್ಮೂರಲ್ಲಿ ಏನ್ ಕೆಲಸ ಆಗ್ಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತಾ ಅಥವಾ ಕೇಂದ್ರ ಸರ್ಕಾರದಲ್ಲಿ ಡೆಲ್ಲಿನಲ್ಲಿರೋರಿಗೆ ಗೊತ್ತಿರುತ್ತಾ ಅನ್ನೋದು ಮೊದಲನೇ ಕಾಂಗ್ರೆಸ್ ಸರ್ಕಾರ ಕೇಳ್ತಾ ಇರುವಂತಹ ಪ್ರಶ್ನೆ. ಅದು ನಮ್ಮ ಊರಿನಲ್ಲಿ ಟಾಯ್ಲೆಟ್ ಮಾಡಬೇಕು ಅಥವಾ ಸ್ಕೂಲಿನ ಕಾಂಪೌಂಡ್ ಮಾಡಬೇಕು ಅಥವಾ ಸ್ಮಶಾನದ ಅಭಿವೃದ್ಧಿ ಆಗಬೇಕು ಅಥವಾ ನೀರಿನ ಏನ್ ಗ್ರೌಂಡ್ ವಾಟರ್ ಟೇಬಲ್ ಅಂತ ಹೇಳ್ತೀವಲ್ಲ ಅದು ರೀಚಾರ್ಜ್ ಆಗಬೇಕು ಅಂದ್ರೆ ನಾವು ಟ್ಯಾಂಕ್ಗಳನ್ನ ಮಾಡಬೇಕು ಅಂದ್ರೆ ಇದೆಲ್ಲದನ್ನ ಕೂಡ ನಮ್ಮಲ್ಲಿರುವಂತಹ ಪಂಚಾಯತಿಗಳು ತೀರ್ಮಾನ ಮಾಡಬೇಕಾಗಿದೆ. ಜೊತೆಗೆ 100 ದಿನದ ಮಾನವ ಕೂಲಿ ಏನ್ ಕೊಡ್ತಾ ಇದ್ದಾರೆ ಅದನ್ನ 125ಕ್ಕೆ ಜಾಸ್ತಿ ಮಾಡಿದ್ದೀವಿ ಅಂತಾರೆ. ಆದ್ರೆ ಯಾವಾಗ ಕೃಷಿ ಕೆಲಸಗಳು ಜಾಸ್ತಿ ಇರುತ್ತಲ್ಲ ಆ ಸಮಯದಲ್ಲಿ ನೀವು ಕೆಲಸ ಕೊಡೋ ಹಾಗಿಲ್ಲ ಅಂತ ಅದು ಕೂಡ ಕೇಂದ್ರ ಸರ್ಕಾರದಿಂದ ತೀರ್ಮಾನ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಇದೆಲ್ಲದನ್ನ ನೀವು ತಿಳ್ಕೋಬೇಕಾಗಿದೆ. ಇವತ್ತು ಡೆಲ್ಲಿನಲ್ಲೂ ಕೂಡ ನಾಳೆ ದಿನ ಡೆಲ್ಲಿಗೆ ಹೋಗ್ಬೇಕಾಗಿದೆ. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಮಹಿಳೆಯರು ಎಷ್ಟು ಜನ ಇದ್ದೀರಾ ನೀವು ಪಂಚಾಯತ್ ನಲ್ಲಿ? ಅರ್ಧದಷ್ಟು ಮೆಂಬರ್ಸ್ ಇದ್ದೀರಲ್ವಾ ನೀವೇ? 50% ನೀವೇ ಇದ್ದೀರಲ್ವಾ? ಸೊ ಈಗ ಕೇಂದ್ರ ಸರ್ಕಾರದಲ್ಲಿ ಇಡೀ ಲೋಕಸಭೆಯಲ್ಲಿ 543 ಜನ ಇದ್ದೀವಿ ನಾವು. ಅದರಲ್ಲಿ 1/3 ಭಾಗ ಅಂದ್ರೆ 33% ರಿಸರ್ವೇಶನ್ ಮಹಿಳೆಯರಿಗೆ ಜಾರಿ ಮಾಡಬೇಕು ಅಂತ ಹೊಸ ಕಾನೂನು ಈಗಾಗಲೇ 2023ರಲ್ಲಿ ನಾವಾಗಲೇ ಪಾಸ್ ಮಾಡಿದ್ದೀವಿ. ಈಗ ಮತ್ತೆ ವೆಸ್ಟ್ ಬೆಂಗಾಲ್ನಲ್ಲಿ ಮತ್ತೆ ನಮ್ಮ ತಮಿಳುನಾಡು ರಾಜ್ಯಗಳಲ್ಲಿ ಚುನಾವಣೆ ಇದೆ ಅಂತ ಈಗ ಬಿಜೆಪಿ ಸರ್ಕಾರ ಮತ್ತೆ ನಮ್ಮನ್ನೆಲ್ಲ ಕರೆದಿದೆ. 3 ದಿನದ್ದು ವಿಶೇಷ ಅಧಿವೇಶನ ಅಂತ ಹೇಳಿ ಕರೆದ್ಬಿಟ್ಟು ಮತ್ತೆ ತಿದ್ದುಪಡಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಆದ್ರಿಂದ ನೀವೆಲ್ಲರೂ ಇರುವಂತಹ ಗ್ರಾಮಸ್ಥರು ದಯವಿಟ್ಟು ನಮ್ಮ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಈ 5 ಗ್ಯಾರಂಟಿಗಳನ್ನ ಪ್ರತಿಯೊಬ್ಬ ಮಹಿಳೆಯರಿಗೆ ಕೊಟ್ಟು ಅವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢರನ್ನಾಗಿ ಮಾಡ್ತಾ ಇದೆ. ನಾ ಎಲ್ಲೇ ಹೋದಾಗ ಕೇಳಿದ್ರು ಹೇಳ್ತಾರೆ 2,000 ರೂಪಾಯಿಂದ ಏನೇನು ಮಾಡಿದ್ದೀರಾ ನೀವು ಅಂತ. ಸೊ ನಾನು ಎಲ್ಲಿ ಹೋದಾಗ ಹೇಳೋದು, ನಮ್ಮ ಹೊನ್ನಾಳಿ ಕ್ಷೇತ್ರದಲ್ಲಿ ಮಲ್ಲಿಗೇನಹಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಸುಮಾರು 450 ಕುಟುಂಬದ ಮಹಿಳೆಯರು ಅವ್ರಿಗೆ ಬರ್ತಾ ಇರುವಂತಹ ಗೃಹಲಕ್ಷ್ಮಿ ಹಣವನ್ನ ದೇವಸ್ಥಾನದ ಅಭಿವೃದ್ಧಿ ಕೆಲಸಕ್ಕೆ ಕೊಟ್ಟಿದ್ದಾರೆ.
ಅಲ್ಲಿಗೆ 450 ಇಂಟು 2000 ಎಷ್ಟಾಯ್ತು? 9 ಲಕ್ಷ ರೂಪಾಯಿ ಆಯ್ತು. ಇದು ಮೊದಲನೇ ಹಂತದಲ್ಲಿ. ಅದಾದ್ಮೇಲೆ ಕಳೆದ ವರ್ಷ ಮತ್ತೆ 4 ಲಕ್ಷ ಕೊಟ್ಟಿದ್ದಾರೆ. ಸೊ ಈ ರೀತಿ ಮಹಿಳೆಯರು ತಮ್ಮ ಕುಟುಂಬದ ಜವಾಬ್ದಾರಿಯ ಜೊತೆಗೆ ಸಮಾಜಕ್ಕೂ ಕೂಡ ನಾವು ಏನ್ ಮಾಡ್ಬೋದು ಅಲ್ವಾ? ಯಾವಾಗ ನಾವು ದೇವಸ್ಥಾನ ಕೊಡ್ಬೇಕಾದ್ರೆ ಏನ್ ಮಾಡ್ತೀವಿ? ಗಂಡು ಮಕ್ಳು ಕೈ ಚಾಚ್ತೀವಿ ಅಲ್ವಾ? ಗಂಡಂದ್ರು ದುಡಿತಾ ಇದ್ದಾರೆ, ಅವ್ರು ದುಡ್ಡು ಕೊಟ್ಟಾಗ ಅದನ್ನು ಮುಗಿಗೆ ಹಾಕೋದು. ಬಟ್ ಇಲ್ಲಿ ಸರ್ಕಾರ ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಕೊಡ್ತಾ ಇದೆ. ಸೊ ನೀವು ಆ 2000 ರೂಪಾಯಿನ ಯಾವ ರೀತಿ ಬಳಸ್ಬೋದು ಅನ್ನೋದನ್ನ ನೀವೇ ತೀರ್ಮಾನ ಮಾಡ್ಬೋದು. ಸೊ ಅದರಿಂದ ಸಮಾಜಕ್ಕೂ ಕೂಡ ಗ್ರಂಥಾಲಯಗಳನ್ನ ಸುಮಾರು ಜನ ಕಟ್ಟಿದ್ದಾರೆ. ನೀವು ಕೂಡ ಗ್ರಂಥಾಲಯಗಳಲ್ಲಿ ಡಿಜಿಟಲ್ ಸಿಸ್ಟಮ್ ಅದರ ಡಿಜಿಟಲೀಕರಣ ಕೂಡ ಮಾಡಿದ್ದೀರಾ. ಒಟ್ಟಾರೆ ಒಳ್ಳೊಳ್ಳೆ ಕಾಮಗಾರಿಗಳಾಗಿದೆ. ಇವನ್ ಕಂದಾಯ ಕಲೆಕ್ಷನ್ ಕೂಡ ಏನು ಕಳೆದ ಸುಮಾರು ಒಳ್ಳೆ ಕೆಲಸಗಳು. PD ಆಫೀಸರ್ ಎಲ್ಲಿದ್ದಾರೆ? 2023-24ರಲ್ಲಿ ಸುಮಾರು 18 ಲಕ್ಷ ಇತ್ತು. ಅದು ದುಪ್ಪಟ್ಟಕ್ಕಿಂತ ಜಾಸ್ತಿ ಆಗಿದೆ. 24-25ಕ್ಕೆ 39 ಲಕ್ಷ ಮಾಡಿದ್ದೀರ. ಸೊ ನಿಮಗೆ ನಾನು ಶುಭಾಶಯಗಳನ್ನು ಹೇಳಬೇಕಾಗಿದೆ. ಈಗ ಕಂಚಿಕೇರಿ ಗ್ರಾಮದಲ್ಲಿ ಮಾಡಿರುವಂತಹ ಒಳ್ಳೆ ಆಡಳಿತ ಕೆಲಸಗಳನ್ನ ನಾನು ಬೇರೆ ಬೇರೆ ಪಂಚಾಯತಿಗೆ ಹೋದಾಗ ಕಂಚಿಕೆರೆಯಲ್ಲಿ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ನೀವು ಕೂಡ ಅಲ್ಲಿ ಹೋಗಿ ನೋಡ್ಬರ್ರಿ, ಕಲಿತ್ ಬರ್ರಿ ಅಂತ ನಿಮ್ಮ ಬಗ್ಗೆ ವಿಶೇಷವಾಗಿ ನಾನು ಎಲ್ಲ ಕಡೆ ಕೂಡ ಮಾತನಾಡೋ ರೀತಿಯಲ್ಲಿ ನೀವು ಕೆಲಸ ಮಾಡಿದ್ದೀರಾ. ಸೊ ನನಗೂ ಕೂಡ ಫಸ್ಟ್ ಟೈಮ್ ಮಹಿಳಾ MP ಆಗಿ ನಮ್ಮ ಗ್ರಾಮಸ್ಥರು ಅದರಲ್ಲೂ ಮಹಿಳೆಯರು ಇಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಏನಾಗಿದೆ ಅಂದ್ರೆ ಮಹಿಳೆಯರ ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದಾರೆ, ಹೆಸರಿಗಷ್ಟೇ. ಅವರು ಹಿಂದ್ಗಡೆಗೆ ಅವ್ರಿಗೆ ಯಜಮಾನ್ರ ಆಡಳಿತ ಮಾಡ್ತಾರೆ. ನೀವು ಆ ರೀತಿ ಇದ್ದೀರಾ? ಇಲ್ಲ ಅಲ್ವಾ? ಅವ್ರ ಜೊತೆಗೆ ಇರ್ತಾರೆ, ಹೌದಾ? ಆದ್ರೆ ನೀವು ಕೂಡ ನೋಡ್ತೀರಾ ನಿಮ್ಮೂರಲ್ಲಿ ಏನೇನು ಆಗ್ತಾ ಇದೆ ಅಂತ. ನೀವು ಮುಂದುವರೆದು ಇಲ್ಲ ಈ ಸಲ ಶಾಲೆಗೆ ಏನಾದ್ರು ಮಾಡೋಣ, ಆಸ್ಪತ್ರೆಗೆ ಏನಾದ್ರು ಮಾಡೋಣ, ಅಥವಾ ಇಲ್ಲಿ ರೋಡಿನ ಕೆಲಸಕ್ಕೆ ಕೊಡೋಣ ಅಂತ. ಸೊ ಮಹಿಳೆಯರು ಆ ರೀತಿಯಂತಹ ಮಾತೃ ಹೃದಯಿಯಾಗಿ ಎಲ್ಲರ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಅದಕ್ಕೆ ಸರ್ಕಾರವೂ ಕೂಡ ನಾವು ಅರ್ಧದಷ್ಟು ಜನಸಂಖ್ಯೆ ಮಹಿಳೆಯರದು, ಆದ್ರಿಂದ ನಮ್ಮ ರೆಪ್ರೆಸೆಂಟೇಷನ್ ಕೂಡ ಪಂಚಾಯತ್ ನಲ್ಲಿ ಇರಬೇಕು, ಸ್ಟೇಟ್ ನಲ್ಲಿ ಇರಬೇಕು, ಮತ್ತೆ ಡೆಲ್ಲಿನಲ್ಲಿ ಇರಬೇಕು ಅಂತ ಹೊಸ ಕಾನೂನನ್ನ ತಂದಿದೆ. ಆದ್ರಿಂದ ಮಹಿಳೆಯರು ನೀವು ಕೂಡ ಹೊರಗೆ ಬಂದು ಹೆಚ್ಚಿನ ಒಳ್ಳೆ ಕೆಲಸಗಳನ್ನ ಮಾಡಿ, ನಾಯಕತ್ವ ಗುಣಗಳನ್ನ ನೀವು ಕೂಡ ಕಲಿ, ಜನಸೇವೆಯನ್ನ ನೀವು ಕೂಡ ಬದ್ಧತೆಯಿಂದ ಮಾಡಿ, ಅವಾಗ ನಿಮಗೂ ಕೂಡ ನಮ್ಮ ರಾಜ್ಯದಲ್ಲಿ ಕೇಂದ್ರದಲ್ಲಿ ಒಳ್ಳೊಳ್ಳೆ ಪೊಸಿಷನ್ಗೆ ನಾವು ಕೂಡ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತೀನಿ. ಮತ್ತೆ ಇವತ್ತಿನ ದಿನ ಇರುವಂತಹ PD ಆಫೀಸರ್ಸ್ ಅವ್ರಿಗೂ ಕೂಡ ನಾನು ಶುಭಾಶಯಗಳು ಹೇಳಬೇಕಾಗಿದೆ. ಇದೇ ರೀತಿ ನೀವು ಎಲ್ಲೇ ನೀವು ಟ್ರಾನ್ಸ್ಫರ್ ಆದರೂ ಕೂಡ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಸ್ನ ಮತ್ತು ನಮ್ಮ ಗ್ರಾಮಸ್ಥರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗಿ ಪ್ರತಿಯೊಂದು ಹಳ್ಳಿಯಲ್ಲೂ ಅದರದೇ ಆದಂತಹ ಸಮಸ್ಯೆಗಳಿರ್ತವೆ. ಆದ್ರಿಂದ ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆದ್ಯತೆ ಮೇಲೆ ಪ್ರಾಮಾಣಿಕತೆಯಿಂದ ಮತ್ತು ಒಂದು ಅಕೌಂಟಬಿಲಿಟಿ ಇಟ್ಕೊಂಡು ಪಾರದರ್ಶಕತೆಯಿಂದ ನೀವು ಕೆಲಸ ಮಾಡಿ ಅಂತ ಹೇಳಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಂಬೇಡ್ಕರ್ ಹಾಗೂ ನಮ್ಮ ಬಾಬು ಜಗಜೀವನ್ ರಾಮ್ಜಿ ಜಯಂತಿಯ ಶುಭಾಶಯಗಳು. ಮತ್ತು ಇವತ್ತೇನು ನೀವು ಮೈಲಿಕಲ್ಲಿ ಸಾಧನೆ ಮಾಡಿದ್ದೀರಾ, ಇದೇ ರೀತಿ ಪ್ರತಿ ವರ್ಷವೂ ಕೂಡ ಉನ್ನತ ಸಾಧನೆ ಮಾಡಿ ನಮ್ಮ ಹರಪನಹಳ್ಳಿ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಕೀರ್ತಿ ತರಲಿ ಅಂತ ಹೇಳಿ ತುಕಾರಾಮ್ ಅವರ ಹೆಸರು ಹೇಳ್ಬೇಕಾಗಿದೆ. ನಿಮ್ಮ ಸಂಸದರು, ಇಬ್ಬರು ಸಂಸದರಿಲ್ಲ ನಾವು ಹರಪನಹಳ್ಳಿಗೆ. ಸೊ ತುಕಾರಾಮ್ ಅವರು ಕೂಡ ದೆಹಲಿಯಲ್ಲಿ ಅನೇಕ ವಿಷಯಗಳಿರ್ತವೆ. ನಾವು ದೆಹಲಿನಲ್ಲಿ ಮಾತಾಡಬೇಕಾಗಿರೋದು ನಮ್ಮ ರಾಜ್ಯದಲ್ಲಿರುವಂತಹ ಏನು NRL ಇರ್ಬೋದು, ನಬಾರ್ಡ್ ಇರ್ಬೋದು, ಜಲ್ ಜೀವನ್ ಮಿಷನ್, ಏನೇನು ಕೇಂದ್ರ ಸರ್ಕಾರದಿಂದ ಬರುವಂತಹ ಗ್ರಾಂಟ್ಸ್ ಇರುತ್ತೆ ಅದ್ರ ಬಗ್ಗೆ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಹೋಗಿ ಕಾಣಬೇಕಾಗಿದೆ. ಆದ್ರಿಂದ ಇಲ್ಲಿರುವಂತಹ ನಮ್ಮ CO ಆಫೀಸರ್ಗೂ ಅದನ್ನೇ ಹೇಳೋದು, ಕೇಂದ್ರ ಸರ್ಕಾರದ ಏನು ಗ್ರಾಂಟ್ಸ್ ಇದೆ ಅದರಲ್ಲಿ ಟ್ರಾನ್ಸ್ಫರ್ ಆಗೋ ಸಮಸ್ಯೆ ಇದ್ರೆ ದಿಶಾ ಕಮಿಟಿ ಮೆಂಬರ್ ನೀವು ಕೂಡ ಇದ್ದೀರಾ. ಹರಪನಹಳ್ಳಿ ಕ್ಷೇತ್ರದಲ್ಲಿ ಓಡಾಡ್ಬಿಟ್ಟು ಲತಾ ಮಲ್ಲಿಕಾರ್ಜುನ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ NPR ಅವರಿಗೆ ನೀವು ಕೂಡ ಸರಿಯಾದ ಮಾಹಿತಿಗಳನ್ನ ಅಥವಾ ಇಲ್ಲಿರುವಂತಹ ಕುಂದುಕೊರತೆಗಳನ್ನ
ದೆಹಲಿ ಮಟ್ಟದಲ್ಲಿ ಮಿನಿಸ್ಟ್ರಿಗಳಿಗೆ ನಾವು ಮಾತಾಡಬೇಕು ಅಂದ್ರೆ ನಿಮ್ಮಿಂದ ಫೀಡ್ಬ್ಯಾಕ್ ನಮಗೆ ಅವಶ್ಯಕತೆ ಇದೆ. ಈ ರೀತಿ ಇಲ್ಲಿರುವಂತಹ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಆ ಬ್ಲಾಕ್ ಅಧ್ಯಕ್ಷರು ಕೂಡ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತು